ಬ್ರಹ್ಮಾಂಡವನ್ನೇ ರಕ್ಷಿಸಿದ ಆದಿಶಕ್ತಿಯ ಕಥೆಯಿದು. ಈ ಸೃಷ್ಟಿಯ ಆರಂಭದಿಂದಾನೂ ದೇವತೆಗಳು ಮತ್ತು ಅಸುರರ ನಡುವೆ ಅನೇಕ ಯುದ್ಧಗಳು ನಡೀತಾನೇ ಬಂದಿವೆ. ಆದರೆ ಒಂದು ಕಾಲದಲ್ಲಿ ದೇವತೆಗಳೇ ಭಯಪಡುವಂತಹ ಭಯಾನಕ ಅಸುರನೊಬ್ಬ ಹುಟ್ಟಿಕೊಂಡಿದ್ದ. ಅವನ ಹೆಸರು ಭಂಡಾಸುರ. ಈ ಭಯಾನಕ ಭಂಡಾಸುರನನ್ನು ಸಂಹರಿಸಲು ಉದ್ಭವವಾಗ್ತಾಳೆ ಸಾಕ್ಷಾತ್ ಲಲಿತಾ ತ್ರಿಪುರ ಸುಂದರಿ ದೇವಿ. ಸ್ನೇಹಿತರೆ, ಲಲಿತಾ ತ್ರಿಪುರ ಸುಂದರಿ ದೇವಿಯ ಅದ್ಭುತ ಕಥೆ ಇದು. ಇಂದಿನ ವಿಡಿಯೋದಲ್ಲಿ ನಾವು ಸೃಷ್ಟಿಯ ಆದಿಶಕ್ತಿಯಾದ ಸೌಂದರ್ಯ ಶಕ್ತಿ ಮತ್ತು ಕರುಣೆಯ ಪ್ರತೀಕವಾಗಿರುವ ಲಲಿತಾ ತ್ರಿಪುರ ಸುಂದರಿ ದೇವಿಯ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ದಿನ ದೇವತೆಗಳ ಮನವಿಯ ಮೇರೆಗೆ ಮನ್ಮಥನು ಭಗವಾನ್ ಶಿವನ ಧ್ಯಾನವನ್ನು ಭಂಗಪಡಿಸಲು ಪ್ರಯತ್ನಿಸ್ತಾನೆ. ಆದರೆ ಶಿವನ ಮೂರನೇ ಕಣ್ಣಿನಿಂದ ಹೊರಬಂದ ಅಗ್ನಿ ಮನ್ಮಥನನ್ನು ಭಸ್ಮವನ್ನಾಗಿ ಮಾಡುತ್ತೆ. ಆ ಭಸ್ಮದಿಂದಲೇ ಈ ಭಂಡಾಸುರ ಎಂಬ ರಾಕ್ಷಸ ಜನಿಸ್ತಾನೆ. ಭಂಡಾಸುರನು ಕಠಿಣ ತಪಸ್ಸನ್ನು ಮಾಡಿ ಅಪಾರವಾದ ಶಕ್ತಿಯನ್ನು ಪಡಿತಾನೆ. ನಂತರ ದೇವಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಸೋಲಿಸ್ತಾನೆ. ಮೂರೂ ಲೋಕಗಳಲ್ಲೂ ಭಯ ಮತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾನೆ. ದೇವತೆಗಳಿಗೆ ಬೇರೆ ದಾರಿಯೇ ಕಾಣದೆ ಎಲ್ಲರೂ ಸೇರಿ ಮಹಾಯಜ್ಞವೊಂದನ್ನು ಮಾಡ್ತಾರೆ. ಆ ಮಹಾಯಜ್ಞದ ಪವಿತ್ರ ಅಗ್ನಿಯಿಂದ ದಿವ್ಯ ಪ್ರಕಾಶವೊಂದು ಹೊರಹೊಮ್ಮುತ್ತೆ. ಆ ಪ್ರಕಾಶದಿಂದಾನೇ ಪ್ರತ್ಯಕ್ಷಲಾಗ್ತಾಳೆ ಸಾಕ್ಷಾತ್ ಲಲಿತಾ ತ್ರಿಪುರ ಸುಂದರಿ ದೇವಿ. ಇವಳು ಕೆಂಪು ವರ್ಣದ ದಿವ್ಯ ವಸ್ತ್ರವನ್ನು ಧರಿಸಿರ್ತಾಳೆ. 4 ಕೈಗಳಲ್ಲಿ ಪಾಶ, ಅಂಕುಶ, ಸಕ್ಕರೆಯ ಕಬ್ಬಿನ ಬಿಲ್ಲು ಮತ್ತು ಹೂವಿನ ಬಾಣಗಳು ಇರ್ತವೆ. ಅವಳ ಸೌಂದರ್ಯವನ್ನು ವರ್ಣಿಸಲು ಪದಗಳು ಕೂಡ ಸಾಲೋದಿಲ್ಲ. ದೇವತೆಗಳಿಗೂ ಕೂಡ ಅವಳ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಾಗುವುದಿಲ್ಲ. ಅಷ್ಟು ಸುಂದರಿಯಾಗಿರ್ತಾಳೆ ದೇವಿ. ಈ ದೇವತೆಯನ್ನು ದೇವತೆಗಳು ರಾಜರಾಜೇಶ್ವರಿ, ಶ್ರೀಮಾತೆ, ಜಗನ್ಮಾತೆ ಎಂದು ನಾನಾ ರೀತಿಯಲ್ಲಿ ಸ್ತುತಿಸ್ತಾರೆ. ನಂತರ ಲಲಿತಾ ದೇವಿಯು ಕಾಮೇಶ್ವರ ರೂಪದಲ್ಲಿದ್ದ ಪರಮೇಶ್ವರನನ್ನು ವಿವಾಹವಾಗ್ತಾಳೆ. ನಂತರ ಶ್ರೀನಗರದಲ್ಲಿ ಸಿಂಹಾಸನರೂಢಳಾಗ್ತಾಳೆ. ಭಂಡಾಸುರನನ್ನು ಸಂಹರಿಸಲು ಲಲಿತಾ ದೇವಿಯು ಮಹಾ ಸೈನ್ಯವೊಂದನ್ನು ರಚನೆ ಮಾಡ್ತಾಳೆ. ಅವಳ ಸೇನೆಯಲ್ಲಿ ಬಾಲ ತ್ರಿಪುರ ಸುಂದರಿ, ಶ್ಯಾಮಲಾದೇವಿ, ವಾರಾಹಿ ದೇವಿ ಹೀಗೆ ಅನೇಕ ಶಕ್ತಿ ದೇವತೆಗಳು ಸೇರ್ತಾರೆ. ನಂತರ ಆರಂಭವಾಗುತ್ತೆ ದೇವತೆಗಳ ಇತಿಹಾಸದಲ್ಲಿ ಅತ್ಯಂತ ಅದ್ಭುತವಾದ ಮಹಾಯುದ್ಧ. 4 ದಿನಗಳ ಕಾಲ ನಡೆದ ಆ ಮಹಾಯುದ್ಧದಲ್ಲಿ ಭಂಡಾಸುರನು ಅನೇಕ ಮಾಯಾ ಶಕ್ತಿಗಳನ್ನು ಉಪಯೋಗಿಸ್ತಾನೆ. ಆದರೆ ಲಲಿತಾ ತ್ರಿಪುರ ಸುಂದರಿ ದೇವಿಯ ದಿವ್ಯ ಆಯುಧಗಳ ಮುಂದೆ ಅವನ ಎಲ್ಲ ಶಕ್ತಿಗಳು ನಾಶವಾಗುತ್ತೆ. ಕೊನೆಗೆ ಲಲಿತಾ ದೇವಿಯು ತನ್ನ ಪರಮ ದಿವ್ಯ ಅಸ್ತ್ರವಾದ ಕಾಮೇಶ್ವರ ಅಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ. ಈ ಅಸ್ತ್ರದ ಪ್ರಭಾವದಿಂದ ಭಂಡಾಸುರನು ಸಂಪೂರ್ಣವಾಗಿ ಭಸ್ಮವಾಗ್ತಾನೆ. ದೇವತೆಗಳು ಜಯಘೋಷವನ್ನು ಮಾಡ್ತಾರೆ. ಮತ್ತೆ ಧರ್ಮದ ಸ್ಥಾಪನೆಯಾಗುತ್ತೆ. ಸ್ನೇಹಿತರೆ, ಲಲಿತಾ ತ್ರಿಪುರ ಸುಂದರಿ ದೇವಿಯ ಈ ಕಥೆ ಕೇವಲ ಅಸುರನ ಸಂಹಾರದ ಕಥೆಯಲ್ಲ. ನಮ್ಮೊಳಗಿನ ಅಹಂಕಾರ, ಅಜ್ಞಾನ, ದುಷ್ಟ ಚಿಂತನೆಗಳ ವಿರುದ್ಧ ಯುದ್ಧದ ಪ್ರತೀಕ. ದೇವಿಯ ಅನುಗ್ರಹದಿಂದ ಮಾತ್ರ ನಿಜವಾದ ಜ್ಞಾನ ಮತ್ತು ಶಾಂತಿ ದೊರೆಯುತ್ತೆ ಎನ್ನುವುದು ಈ ಕಥೆಯಿಂದ ತಿಳಿದುಬರುತ್ತೆ. ಸ್ನೇಹಿತರೆ, ಲಲಿತಾ ತ್ರಿಪುರ ಸುಂದರಿ ದೇವಿಯ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀ ಲಲಿತಾ ತ್ರಿಪುರ ಸುಂದರಿ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.